ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನವಂಬರ್ ಮಂತು ಈ 12 ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ, ಸೂರ್ಯ, ಶನಿ, ಬುಧ, ರಾಹು, ಕೇತು ಕೆಡಿಸ್ತಾವ ಕೊಡ್ತಾವ, ಹೆಂಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಲಿ. ಗುರು ಇನ್ನೂ ತಾಂಡವಾಡ್ತಿದ್ದಾನೆ. ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯ ಮತ್ತು ಬುಧಗ್ರಹ ಇಬ್ಬರು, ಸೂರ್ಯನೂ ಕುಜನು ಶುಕ್ರ ಒಟ್ಟಿಗೆ ಸೇರ್ತಾರೆ. ಈ ನವಂಬರ್ ಮಂತಲ್ಲಿ ಏನಾದ್ರು ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ, ನೀರತ್ತ ಜೋಪಾನಾಗಿರಿ, ಫ್ಲೈಟಲ್ಲಿ ಹುಷಾರಾಗಿರಿ, ಟ್ರೈನಲ್ಲಿ ಹುಷಾರಾಗಿರಿ. ದೊಡ್ಡ ಜಗಳ ಆಗುತ್ತೆ, ಇಡೀ ಪ್ರಾಪರ್ಟಿಗೆ ಅಣ್ಣ ತಮ್ಮದಿರ ಜಗಳ ಆಗುತ್ತೆ. ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟಾ ಹೊರಬಿಡ್ತವೆ. ತುಂಬ ತೊಂದರೆ. ಈ ಒಂದು ನವಂಬರ್ ಮಂತು ವೆರಿ ಡೇಂಜರ್ ತಿಂಗಳು. ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಹೆದರ್ತೀನಿ. ಏನು ಭಾಳ ಹೆದರ್ತಾ ಇದ್ದೀನಿ ಅಂದರೆ, 9ನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತವೋ ಅದೇ ಥರ 11ನೇ ತಿಂಗಳು ಏನಾದ್ರು ಕೆಟ್ಟದ್ದು ಮಾಡುತ್ತೆ, ತುಂಬ ಕೆಟ್ಟದ್ದು ಮಾಡುತ್ತೆ. ಅದರಲ್ಲೂ ಕೂಡ ಧನುಸು ರಾಶಿ ದಿವಸನೇ ಕೆಟ್ಟದಾಗುತ್ತೆ. ಧನುಸು ರಾಶಿ ದಿವಸ ಹುಷಾರಾಗಿರಿ. ತುಂಬ ಕೆಟ್ಟ ಟೈಮ್ ನಡೆದಿದೆ ಧನುಸು ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡಬೇಡಿ. ಆಪತ್ತಿದೆ, ಕೆಟ್ಟದಿದೆ, ತೊಂದರೆ ಇದೆ, ಗಂಡಾಂತರಗಳಿದ್ದಾವೆ. ತುಂಬ ಕೇರ್ಫುಲ್ಲಾಗಿರಿ. ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ. ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ. ಕೆಟ್ಟ ಹ್ಯಾಬಿಟಿಗೆ ಆ್ಯಡ್ ಮಾಡ್ಕೋಬೇಡಿ. 11ನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 11ನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 11 ಭಾಳ ಕೆಟ್ಟದಿದೆ, ಭಾಳ ರಾಜಯೋಗನೂ ಇದೆ, ಕೆಟ್ಟದಿದೆ. ಯಾವೆಲ್ಲ ರಾಶಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜಯೋಗ ಇದೆ. ಈ ರಾಜಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ. 11ನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ, ದುಃಖ ಆಗುತ್ತೆ ಪ್ರಪಂಚದಲ್ಲಿ. ಅದರಲ್ಲೂ ಕೂಡ 11ನೇ ತಿಂಗಳಲ್ಲಿ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನೇ ಪ್ರೆಡಿಕ್ಷನ್ ಮಾಡೋದು. ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ, ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ. 11ನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಇರೋದು. ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು. ತುಂಬ ಕೇರ್ಫುಲ್ಲಾಗಿರಿ. 11ನೇ ತಿಂಗಳಲ್ಲಂತೂ ಎಲ್ಲೂ ಟೆಂಪಲ್ಗೆ ಮತ್ತೊಂದಕ್ಕೆ ಹೋಗ್ಬೇಡಿ. ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ. ತುಲಾ ರಾಶಿಯವ್ರಿಗೆ ಟೈಮೇ ಚೆನ್ನಾಗಿಲ್ಲ. ಗುರು ಹಿಂಗೆ ಹೋಗ್ಯಾನೆ, ಶನಿ ಹಿಂಗೆ ಬಂದಾನೆ. ಶತ್ರು ಮೇಲೆ ಶತ್ರು. ದೇವಸ್ಥಾನಕ್ಕೆ ಹೋದರೂ ನೆಮ್ಮದಿ ಇಲ್ಲ, ಮನೇಲಿದ್ದರೂ ನೆಮ್ಮದಿ ಇಲ್ಲ, ಫ್ರೆಂಡ್ಶಿಪ್ ಮಾಡಿದ್ರು ನೆಮ್ಮದಿ ಇಲ್ಲ. ಏನು ಶತ್ರು ನಿಮಗೆ, ಭಯಂಕರ ಶತ್ರು ನೋಡಿ. ತಮಿಳ್ ವಿಜಯ್ ತುಲಾರಾಶಿ ವಿಶಾಖ ನಕ್ಷತ್ರ ತುಂಬ ಕೆಟ್ಟದಿದೆ. ಅದರಲ್ಲೂ ಕೂಡ ಈ ಒಂದು ನವಂಬರ್ ಮಂತಲ್ಲಿ ತುಂಬ ಗಂಡಾಂತರಗಳಿದ್ದಾವೆ ತುಲಾರಾಶರಿಗೆ. ನಿಮಗೆ ಗುರುಗ್ರಹನೂ ಕೆಟ್ಟಿದ್ದಾನೆ, ಶನಿಗ್ರಹ ಕೆಟ್ಟಿದ್ದಾನೆ, ರಾಶಿಗೆ ಬುಧಗ್ರಹ ಬಂದಿದ್ದಾನೆ. ಭಾಗ್ಯಾಧಿಪತಿಯಾಗಿ ವ್ಯಯಸ್ಥಾನಾಧಿಪತಿಯಾಗಿ ಬುಧಗ್ರಹ ರಾಶಿಗೆ ಬಂದಿದ್ದಾನೆ. ಅದು ಒಂಥರ ಒಳ್ಳೆಯದು, ಒಂಥರ ಕೆಟ್ಟದಾಗುತ್ತೆ. ನಿಮ್ಮ ಲೈಫಲ್ಲಿ ಕುಟುಂಬ ಸ್ಥಾನದಲ್ಲಿ ಸೂರ್ಯಗ್ರಹನೂ ಶುಕ್ರಗ್ರಹನೂ ಕುಜಗ್ರಹನೂ ಒಟ್ಟಿಗೆ ಇದ್ದಾರೆ. ಇದು ಒಂದು ಒಳ್ಳೆಯದು. ಯಾವುದಾದ್ರು ಪ್ರಾಪರ್ಟಿ ವಿಚಾರದ ಜಗಳ ಇದ್ದರೆ ಕುಟುಂಬ ನಿಮ್ಮ ಚೆನ್ನಾಗಿ ನೋಡ್ಕೊತೈತೆ. ಅಂದರೆ ನಿಮ್ಮ ಫ್ಯಾಮಿಲಿ ಏನಿದೆ ಅದು ಚೆನ್ನಾಗಿದೆ. ನಿಮ್ಮ ಕೆಲಸದಲ್ಲಿ ಹಿತಶತ್ರುಗಳು ಜಾಸ್ತಿ ಇದ್ದಾರೆ ಅಂತ ಹೇಳುತ್ತೆ. ತುಲಾರಾಶಿಗೆ ಭಯಂಕರವಾದ ಶತ್ರುಗಳಿದ್ದಾರೆ. ಅಂತಿಂಥ ಶತ್ರು ಅಲ್ಲ, ತುಂಬ ದೊಡ್ಡ ಶತ್ರುಗಳಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಈ ಶತ್ರುನ ಹೆಂಗಾರ ಮಾಡಿ ಬಗೆಹರಿಸ್ಕೊಳ್ಳಿ. ಮತ್ತು ಗುರುಗ್ರಹ ಕಟಕ ರಾಶಿಯಲ್ಲಿ ಹುಚ್ಚನಾಗಿದ್ದಾನೆ. ಭಾಳ ವಿಶೇಷವಾಗಿ 3ನೇ ಮನೆ ಕಾಮ ಕೋಪ ಎರಡೂ ಕೂಡ. ಕಾಮನೂ ಹುಡುಕ್ತಾಯಿದ್ರೆ, ಕೋಪನೂ ಹುಡುಕ್ತಾಯಿದೆ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. 6ನೇ ಮನೆ ಗುರುಗ್ರಹ ಶತ್ರುಗ್ರಹ. ಹಿಂಗೆ ಅಂದರೆ ನಿಮಗೆ ವನವಾಸಕ್ಕೆ ಹೋಗಿದ್ದೀರ ಅಂತ ಹೇಳ್ತಾರೆ. ನಿಮ್ಮ ಜಾತಕ ತುಲಾರಾಶಿ ಕೋಮಗೋಗ್ಬಿಡುತ್ತೆ. ತಮಿಳ್ ವಿಜಯ್ ನೋಡಿ ಎಷ್ಟು ಫೇಮಸ್ ಆದರೂ ಒಂದು ಘಟನೆಯಿಂದ ಒಳಗಡೆ ಸೇರ್ಕೊಂಬಿಟ್ರು. ಅಂದರೆ ತುಲಾರಾಶಿಯಲ್ಲೂ ಹುಡ್ತಾರೋ ಸ್ವಾತಿ, ಚಿತ್ತ, ವಿಶಾಖ ನಕ್ಷತ್ರದಲ್ಲಿ ಹುಡ್ತಾರೋ ತುಂಬ ಕೇರ್ಫುಲ್ಲಾಗಿರಿ. ಮತ್ತು ಅದರಲ್ಲೂ ಕೂಡ ವಿಶಾಖ ನಕ್ಷತ್ರದಲ್ಲಿ ಹುಡ್ತಂಥವ್ರಿಗೆ ಕೆಲಸ ಕಾರ್ಯವನ್ನು ಕಳ್ಕೊತೀರ ಅಂತ ಹೇಳುತ್ತೆ. ನಿಮ್ಮ ಸಕ್ಸಸ್ಸಿಗೆ ತೊಂದರೆ ಅಂತ ಹೇಳುತ್ತೆ. ಜಾಬ್ ಕಳ್ಕೊತೀರ ಅಂತ ಹೇಳುತ್ತೆ. IT-BT ಕಂಪ್ನಿ ಮತ್ತು ಮಾರ್ಕೆಟಲ್ಲಿ ಹೂ ಕಟ್ತಾರೆ, ತರಕಾರಿ ವ್ಯಾಪಾರ, ಆಟ ಓಡಿಸಿದವ್ರಿಗೆ ತುಂಬ ಗಂಡಾಂತಿದೆ. ಯಾರು ಕೆಟ್ಟ ಕೋಪದಿಂದ ಮಾತಾಡೋಂಥವ್ರು, ಡೈಲಿ ಜಗಳ ಆಗೋಂಥವ್ರು, ಇಲ್ಲ ನೀವು ಕೊಲೆ ಮಾಡ್ತೀರ, ಇಲ್ಲ ನಿಮ್ಮನ್ನು ಕೊಲೆ ಮಾಡಿಬಿಡುತ್ತೆ ನಿಮ್ಮ ಕ್ಯಾರೆಕ್ಟ್ರನ್ನು ಕೊಲೆ ಮಾಡಬೇಡಿ, ನೀವು ಕೊಲೆ ಮಾಡ್ಕೊಬಿಡಿ ನಿಮ್ಮ ಕ್ಯಾರೆಕ್ಟ್ರನ್ನ. ಜಗಳಕ್ಕೆ ಕೋಪ ಕೊನೆ ಆಗಬೇಡಿ. ನಿಮ್ಮ ಶತ್ರು ಬಗ್ಗೆ ಜಾಸ್ತಿ ಮಾತಾಡಿ ಶತ್ರುತ್ವವನ್ನು ಬೆಳೆಸ್ಕೋಬೇಡಿ. ನಿಮ್ಮ ಶತ್ರುನೇನಾದ್ರು ನೀವು ಹೊಡಿಬೇಕು, ಬೈಬೇಕು ಅಂತಿದ್ರೆ ಜಾಸ್ತಿ ಮಾಡಿ ನೀವು ಕಷ್ಟ ಸಿಗಾಕ್ಕೊಳ್ತೀರ. ದಯವಿಟ್ಟು ಬೆಳಗ್ಗೆ ಎದ್ದು ಭಾಳ ವಿಶೇಷವಾಗಿ
ನೀವು ಶನೇಶ್ವರನಿಗೂ ಮತ್ತು ಗುರುಗ್ರಹನಿಗೂ ಪ್ರಾರ್ಥನೆ ಮಾಡಿ, ನನಗೆ ಕಷ್ಟ ಕೊಡಪ್ಪ, ಅದನ್ನು ನನಗೆ ಮಾತ್ರ ಕೊಡು, ನನ್ನಿಂದ ಇನ್ನೊಬ್ರಿಗೆ ಕಷ್ಟ ಆಗದಿರೋ ಥರ ಇರಲಿ ಅಂತ ಬೇಡ್ಕೊಳ್ಳಿ. ಒಳ್ಳೆಯದಾಗಲಿ.